ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಜೆಡಿಎಸ್ನ ರೆಬಲ್ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ನನಗೆ ಸ್ವತಃ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಜೆಡಿಎಸ್ನ ಬಂಡಾಯ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಅವರು ನನಗೆ ನೀಡಿದ ಮಾತನ್ನ ನಾನು ಉಳಿಸ್ಕೊಳ್ತೇನೆ, ಹಾಗೆ ಎಚ್.ಡಿ. ಕುಮಾರಸ್ವಾಮಿ ದೇವೇಗೌಡರು ನಮ್ಮನ್ನ ಪಕ್ಷದಿಂದ ಹೊರ ಹಾಕಿದ್ರು ಅನ್ನುವಂತಹ ಮಾತುಗಳನ್ನ ಜೆಡಿಎಸ್ ರೆಬಲ್ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಮತ್ತೆ ಪಕ್ಷಕ್ಕೆ ಸೇರಿಕೊಳ್ತಾರೆ ಅಂತ ಬಯಸಿದ್ವು, ಆದ್ರೆ ಸೇರಿಸಿಕೊಳ್ಳಿಲ್ಲ ಅವರು ಅನ್ನುವಂತಹ ಅಸಮಾಧಾನದ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಚಾಮರಾಜಪೇಟೆಯಲ್ಲಿ ನನ್ನದೇ ಗೆಲುವು ಖಚಿತ ಅಂತ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಅಭ್ಯರ್ಥಿ ಕಣಕ್ಕಿಳಿತೀನಿ ಅನ್ನುವಂತಹ ಮಾತನ್ನ ಜೆಡಿಎಸ್ನ ಬಂಡಾಯ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಇದು ನನ್ನ ಓಪನ್ ಚಾಲೆಂಜ್ ಅಂತ ಜೆಡಿಎಸ್ನ ಬಂಡಾಯ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ನಾನು ಮಾತಾಡಿರೋದು ಲೋಕಲ್ ಲೀಡರ್ಸ್ ಇಂದ ಹೆಚ್ಚಾಗಿ ನಾನು ರಾಹುಲ್ ಗಾಂಧಿ ಅವ್ರು ನನ್ನ ಮಾತು ಕೊಟ್ಟಿದ್ದಾರೆ. ನಾನು ರಾಹುಲ್ ಗಾಂಧಿಗೆ ಮಾತಾಡಿರೋದು, ಅವ್ರು ನನ್ನ ಮಾತು ಕೊಟ್ಟಿದ್ದಾರೆ. ನಾನು ಅವ್ರ ಮೇಲೆ ವಿಶ್ವಾಸ ಇದೆ. ಈಗ ಅಲಯನ್ಸ್ ಮಾಡ್ಕೊಂತಿದ್ರೆ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಈಗ ಮೊನ್ನೆ ಕುಮಾರಸ್ವಾಮಿನೇ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಲ್ಲಿ. ಯಾವ ಕಾರಣಕ್ಕೆ ಒಂದು ಕಡೆ ನೋಡಿ, ಅದಕ್ಕೆ ಹೇಳೋದು ನಾವು ಈ ಪಕ್ಷದಲ್ಲೇ ಗೊಂದಲ ಶುರುವಾಗಿದ್ದಿಲ್ಲೇ ದೇವೇಗೌಡರು ಮತ್ತು ಕುಮಾರಸ್ವಾಮಿಯಿಂದಾನೆ. ದೇವೇಗೌಡರು ಒಂದು ಹೇಳಿಕೆ ಕೊಡ್ತಾರೆ, ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಡ್ತಾರೆ. ದೇವೇಗೌಡರು ಅಭಿಪ್ರಾಯ ಏನು, ನಮ್ಮ ಪಕ್ಷ ಒಳ್ಳೇದಾಗಬೇಕು, ಅಲಯನ್ಸ್ ಮಾಡಬೇಕು ದೃಷ್ಟಿಯಲ್ಲಿ ಅವರಿದ್ದಾರೆ. ಯಾರು? ಸನ್ಮಾನ್ಯ ದೇವೇಗೌಡರು. ಈ ಕುಮಾರಸ್ವಾಮಿಯನ್ನು ಮೊನ್ನೆ ಮೈಸೂರಲ್ಲಿ ಏನು ಹೇಳಿಕೆ ಕೊಟ್ಟರು, ಆ ಥರ ಏನಾರ ಅಲಯನ್ಸ್ ಏನಾರು ಆದರೆ ನಾನು ರಾಜಕೀಯದಿಂದನೇ ನಿವೃತ್ತಿ ತಗೊತೀನಿ ಅಂತ. ಹೆಂಗೆ ಪಕ್ಷಕ್ಕೆ ಒಳ್ಳೇದು ಸಾಧ್ಯ ಆಗಕ್ಕೆ ಸಾಧ್ಯ ಹೇಳಿ? ಇಬ್ಬರಲ್ಲೇ ಡಿಫ್ರೆನ್ಸಸ್ ಇದ್ದಾದ್ಮೇಲೆ ಹೆಂಗೆ ಪಕ್ಷಕ್ಕೆ ಒಳ್ಳೇದಾಗಕ್ಕೆ ಸಾಧ್ಯ ಹೇಳಿ? ಖಚಿತ 100% ಸತ್ಯ ಮಾಡಲಿ. ಈಗ ನಮ್ಗೆ ಯಾರು ತೀರ್ಮಾನ ಮಾಡಬೇಕಾಗಿರೋದು? ನನ್ನ ಚಾಮರಾಜಪೇಟೆ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಬೇಕಾಗಿರೋದು. ನನ್ನ ಕ್ಷೇತ್ರದ ಮತದಾರರು ನನ್ನ ರಾಜಕಾರಣಿ ಅಂತ ತಿಳ್ಕೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಅಂತ ಒಂದು ಮನೆ ಮಗ ಅಂತ ತಿಳ್ಕೊಂಡಿದ್ದಾರೆ. ನಾನು ಯಾವುದನ್ನ ಪಕ್ಷ ಹೋಗಲಿ, ಇಂಡಿಪೆಂಡೆಂಟ್ ನಿಲ್ಲಿ, ಅವ್ರು ನನ್ನ ಜೊತೆ ಇರ್ತಾರೆ. ಏನಕ್ಕಂದ್ರೆ ಮನೆ ಮಗನಿಗೆ ಯಾವಾಗಲೂ ಕೈ ಬಿಡಲ್ಲ. ರಾಜಕಾರಣಿಗೆ ಬಿಡ್ತಾರೆ, ಮನೆ ಮಗನಿಗೆ ಯಾವತ್ತೂ ಬಿಡಲ್ಲ. ನಾನು ಮಾತಾಡಿರೋದು ಲೋಕಲ್ ಲೀಡರ್ಸ್ ಇಂದ ಹೆಚ್ಚಾಗಿ ನಾನು ರಾಹುಲ್ ಗಾಂಧಿ ಅವ್ರು ನನ್ನ ಮಾತು ಕೊಟ್ಟಿದ್ದಾರೆ. ನಾನು ರಾಹುಲ್ ಗಾಂಧಿಗೆ ಮಾತಾಡಿರೋದು. ಪ್ರತಿನಿಧಿ ಸಂಧ್ಯಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಧ್ಯಾ, ಏನಿದು ರೆಬಲ್ ಶಾಸಕ ಜಮೀರ್ ಅಹಮದ್ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ, ನಾನು ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿತೇನೆ, ನನ್ನದೇ ಗೆಲುವು ಖಚಿತ ಅಂತ. ಹೆಚ್ಚಿನ ಮಾಹಿತಿ ಇದೆ, ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ವಿಚಾರ ಏನಾದ್ರು ಪ್ರಸ್ತಾಪ ಮಾಡಿದ್ರ ಅಂತ? ಚಾಮರಾಜಪೇಟೆ ಶಾಸಕರಾಗಿದ್ದ ಜಮೀರ್ ಅಹಮದ್ ಅವರು ಏರ್ಪಡಿಸಿದ್ರು. ಈ ವೇಳೆಯಲ್ಲಿ ಅವರು ತಮ್ಮ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಏನಂದ್ರೆ, ನನಗೆ ಈ ಬಾರಿ ಕಾಂಗ್ರೆಸ್ನಿಂದ ಖಚಿತವಾಗಿ ಏನು ಟಿಕೆಟ್ ಸಿಗ್ತಾನೆ ಇದೆ, ಸಿಕ್ಕತ್ತೆ. ನಾನು ಇಲ್ಲಿನ ಸ್ಥಳೀಯ ನಾಯಕರ ಜೊತೆ ಯಾರ ಜೊತೆ ನಾನು ಮಾತಾಡಿಲ್ಲ. ಕಾಂಗ್ರೆಸ್ನ ಎಐಸಿಸಿ ಉಪಾಧ್ಯಕ್ಷ ಆಗಿದ್ದ ರಾಹುಲ್ ಗಾಂಧಿ ಜೊತೆಗೆ ನಾನು ನೇರವಾಗಿ ಭೇಟಿ ಮಾಡಿದ್ದೇನೆ. ಹಾಗಾಗಿ ಕೊಟ್ಟ ಮಾತನ್ನ ಅವರು ತಮ್ಮ ಭರವಸೆ, ನಂಗೆ ಏನ್ ಭರವಸೆ ಕೊಟ್ಟಿದ್ದಾರೆ ಟಿಕೆಟ್ ಕೊಡ್ತೀನಿ ಅಂತ, ಅದನ್ನ ಅವರು ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಟಿಕೆಟ್ ಅನ್ನು ಪಡೆದಂತ ವಿಶ್ವಾಸದಲ್ಲಿ ನನಗೆ ವಿಶ್ವಾಸ ಇದೆ. ಇಲ್ಲಿ ಪ್ರಮುಖವಾಗಿ ನಾನು ಇಲ್ಲಿನ ಚಾಮರಾಜಪೇಟೆ ಜನತೆ ಏನಿದ್ದಾರೆ ಅವರು ನನ್ನನ್ನ ಒಬ್ಬ ರಾಜಕಾರಣಿ ಅಂತ ಪರಿಗಣಿಸಿದ್ರೆ ನನ್ನನ್ನ ಮನೆ ಮಗನಾಗಿ ಸ್ವೀಕರಿಸಿದ್ದಾರೆ. ಹಾಗಾಗಿ ಇಲ್ಲಿಯ ಸ್ಥಳೀಯ ನಾಯಕರು ಹಾಗೆ ಇಲ್ಲಿಯ ಜನತೆಯ ಏನು ಮತದಾರರ ಏನು ಬೆಂಬಲ ಇದೆ ಅದು ನನಗೆ ಸಂಪೂರ್ಣವಾಗಿ ಇದೆ. ಹಾಗಾಗಿ ನಾನು ಈ ಬಾರಿ ಕಳೆದ ಏನು ನಾನು ವೋಟ್ ತಗೊಂಡಿದ್ದೆ ಅದಕ್ಕಿಂತ 20,000 ಹೆಚ್ಚಿನ ಲೀಡಿಂಗ್ ನಲ್ಲಿ ನಾನು ಈ ಬಾರಿ ಗೆಲುವನ್ನು ಸಾಧಿಸುತ್ತೇನೆ. ಇದನ್ನ ಓಪನ್ ಚಾಲೆಂಜ್ ಅಂತ ಮಾಧ್ಯಮದ ಮುಂದೆ ಅವರು ತಮ್ಮ ಒಂದು ಚಾಲೆಂಜ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಏನೋ ಅವರು ಇತ್ತೀಚೆಗಷ್ಟೇ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡೋದ್ರ ಮೂಲಕ ಅವರನ್ನ ಏನೋ ಅತಂತ್ರದಲ್ಲಿ ಈಗ ಅವರಿಗೆ ಒಂದು ವಿಶ್ವಾಸದ. ಓಕೆ, ಥ್ಯಾಂಕ್ ಯು ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ.